ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನಕ್ಕೆ ಲಾಲ್ ಬಾಗ್ ಸಜ್ಜುಗೊಂಡಿದ್ದು ಮನ ಸೆಳೆಯುವ ಬಣ್ಣ ಬಣ್ಣದ ಹೂಗಳಿಂದ ಕಂಗೊಳಿಸುತ್ತಿದೆ. ಜನವರಿ 16 27ರವರೆಗೆ ಚಾಲನೆಯನ್ನು ಸಿಎಂ ಸಿದ್ದರಾಮಯ್ಯನವರಿಂದ ಉದ್ಘಾಟನೆಯಾಗಿದೆ. ಪ್ರವೇಶ ದ್ವಾರದಲ್ಲಿ ಲಕ್ಷಕ್ಕೂ ಅಧಿಕ ವೈವಿಧ್ಯಮಯ ಹೂ ಮತ್ತು ಎಲೆ ಹಾಗೂ ಗಿಡಗಳ ಮಧ್ಯೆ ವಾಲ್ಮೀಕಿ ಪುತ್ಥಳಿಯನ್ನು ಸ್ಥಾಪಿಸಲಾಗಿದೆ. ವಾಲ್ಮೀಕಿಯ ತಪಸ್ಸನ್ನು ಸಂತೈಸುವ ರೀತಿಯಲ್ಲಿ ಬೃಹತ್ ಹುತ್ತದ ಮಾದರಿಯಲ್ಲಿ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ನಿರ್ಮಿಸಲಾಗಿದೆ. ಗಾಜಿನ ಮನೆಯ ಎಡಭಾಗದಲ್ಲಿ ವಾಲ್ಮೀಕಿ ಆಶ್ರಮದ ಪುಷ್ಪ ಮಾದರಿ ಹಾಗೂ ರಾಮಾಯಣ ರಚನೆಯ ಮೂಲ ಕಾರಣವಾದ ಸನ್ನಿವೇಶದ ಪ್ರದರ್ಶನವಿದೆ. ವನವಾಸ ಕಾಲದಲ್ಲಿ ರಾಮ, ಸೀತೆ, ಲಕ್ಷ್ಮಣ ವಾಸವಿದ್ದ ಪಂಚವಟಿ ಮತ್ತು ಪರ್ಣಕುಟೀರವನ್ನು ವಾಲ್ಮೀಕಿ ರಾಮಾಯಣ ಸೊಗಸಾಗಿ ವರ್ಣಿಸುತ್ತದೆ. ಲಕ್ಷ ಹೂಗಳಲ್ಲಿ ವಾಲ್ಮೀಕಿ ಬದುಕು ಮತ್ತು ಬರಹ ಅನಾವರಣಗೊಂಡಿದೆ.